ಇಲ್ಲಿ ನಾನು 1 ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ತೊಗೊಂಡಿನಿ ರೀ. ಈ ಹೆಸರು ಕಾಳನ್ನು ರಾತ್ರಿನೇ 2 ಬಾರಿ ತೊಳೆದ್ಬಿಟ್ಟು ನೆನೆಸಿ ತೊಗೊಂಡಿನಿ. ಹೆಸರು ಕಾಳು ನೆನೆಯೋಕೆ ಒಂದು 8 ಅವರ್ ಆದರೂ ಬೇಕು. ಮತ್ತು ಹೆಸರು ಕಾಳನ್ನು ತುಂಬಾ ಪ್ರೋಟೀನ್ ಇರುವಂಥದ್ದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರೊಳಗೆ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನೋಡಿ, ಹೆಸರು ಬೇಳೆಗಿಂತ ಹೆಸರು ಕಾಳಿನಿಂದ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರೀ. ಇದನ್ನೀಗ ತರಿಯಾಗಿ ನೀರು ಹಾಕ್ತೇನೆ, ಗ್ರೈಂಡ್ ಮಾಡ್ಕೊತೇನೆ ರೀ. ತುಂಬ ಫೈನ್ ಪೇಸ್ಟ್ ಮಾಡಬೇಡ್ರಿ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಹೆಸರು ಕಾಳು, ಅದು ನೆಂದಿರೋ ಹೆಸರು ಕಾಳಿನ ಪೀಸ್ ಕಾಣ್ತಿರ್ಬೇಕು ನೋಡಿರಿ. ಅದೇ ರೀತಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕು ರೀ. ಇದು ಕರೆಕ್ಟಾಗಿ ರೆಡಿ ಆಗಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು. ನೋಡಿ, ಈಗ ಇದೇ ಪಾತ್ರೆಗನ್ನು ಹಾಕೊಂಡ್ರಿ. ಫೈನ್ ಪೇಸ್ಟ್ ಮಾಡಬೇಡ್ರಿ. ನೋಡಿ, ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟನೆ ತಗೋರಿ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟೇ ಕಸೂರಿ ಮೆಂತಿಯನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲ ನಮ್ಮ ಕಡೆ ಕಸೂರಿ ಮೆಂತಿ ಇಲ್ಲಾಂದ್ರೆ ನೀವು ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ, ಅದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಿ 3 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, 5 ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲಂದ್ರೆ ನೀವು ಸ್ಕಿಪ್ ಮಾಡ್ಬೋದು, ಖಾರ ನೀವು ನೋಡ್ಕೊಂಡು ಹಾಕೋರಿ. ಅಥವಾ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ನೋಡಿ, ಇಲ್ಲಿ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಈರುಳ್ಳಿ ತಿನ್ನಲ್ಲ ಅಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು 1 ಸ್ಪೂನ್ ಆಗಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಇರ್ತಾವಲ್ಲ ರೀ, ಆ ಉಪ್ಪಿನಕಾಯಿ ರಸವನ್ನು ಹಾಕ್ತಾಯಿದ್ದೀನಿ. ಆ ಹಸಿ ಹೆಸರು ಕಾಳು ಸ್ವಲ್ಪ ಏನೋ ಒಂಥರ ಮದ ಫ್ಲೇವರ್ ಇರ್ತದೆ ರೀ, ಆ ಫ್ಲೇವರ್ ಕಡಿಮೆ ಆಗ್ತೈತಿ. ಆ ಸಾಸಿವೆ ಎಣ್ಣೆ, ಸಾಸಿವೆ ಬೀಜ ಸ್ವಲ್ಪ ಹುಳಿ ಫ್ಲೇವರ್ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಹಾಕಿ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. 2 ಬಟ್ಲಾಗಷ್ಟು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಆ ಮಸಾಲೆ ಎಲ್ಲ ಏನಾಗಲಿ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಆಗಲಿ. ನೋಡಿ, ಈಗ ಇದು ಮಿಕ್ಸ್ ಆಗಿದ್ರೆ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಿಸಿ ತಗೋತೀವೋ ಅದೇ ರೀತಿ. ನೋಡಿ, ನಾನು ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕಿದ್ದೀನಿ ರೀ ನಾನು. ಏನು ತುಂಬ ಗಟ್ಟಿ ಏನು ಕಲಿಸೋದಿಲ್ಲ. ಡೈಲಿ ಚಪಾತಿಗೆ ಯಾವ ರೀತಿ ಕಲಿಸ್ತೀವಲ್ಲ ಸಾಫ್ಟಾಗಿ ಅದೇ ರೀತಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೊತೀನಿ. ನೋಡಿ, ಸ್ವಲ್ಪ ತರಿಯಾಗಿ ಹೆಸರು ಕಾಳನ್ನು ಅರಿಯೋದ್ರಿಂದ ಅದು ತಿನ್ನೋ ಒಂದು ಬಾಯಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಆ ಹೆಸರು ಕಾಳು ಬಾಯಲ್ಲಿ ಸಿಗಬೇಕ್ರಿ, ಅದು ಒಂಚೂರು. ನೋಡಿ, ಈಗ ಹಿಟ್ಟು ಕಲಸಿ ರೆಡಿ ಮಾಡ್ಕೊಂಡಿದ್ರಿ. ಈ ಹಿಟ್ಟು ಒಂದು 5 ನಿಮಿಷ ಮುಚ್ಚಿಡ್ತೀನಿ, ತೆಗೆದು ನೆನೆಲಿ ಅಷ್ಟೇ ಸಾಕ್ರಿ. ಇದಕ್ಕೊಂದು ಟೇಸ್ಟಿಯಾಗಿರುವಂಥ ರಾಯ್ತಾ ಅನ್ನ ಮಾಡ್ತೀನಿ ರೀ. ತುಂಬ ಏನು ಮೆತ್ತಗಾಗಬೇಡ, 5 ನಿಮಿಷ ನೆನೆದ್ರೆ ಸಾಕ್ರಿ ಇದು. ಈಗ ಇದನ್ನು ಮುಚ್ಚಿ ಸೈಡಿಗೆ ಇಡ್ತೀನಿ ರೀ. ಇದಕ್ಕೆ ರಾಯ್ತಾ ಮಾಡ್ಕೊತೀನಿ. ರಾಯ್ತಾಕ್ಕೆ ನೋಡಿ, ನನಗೆ 2 ಬಟ್ಲಾಗಷ್ಟು ಮೊಸರು, ಸಪ್ಪಗಿರೋ ಮೊಸರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮೆಟೊ ಅವೆಲ್ಲ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆನೂ ಮಾಡ್ಕೋಬೋದು ರೀ. ನೋಡಿ, ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ನೀವು ಕ್ಯಾರೆಟ್ ಇದ್ದರೆ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಇದಕ್ಕೊಂದು ಸ್ವಲ್ಪನೇ 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ, ಟೇಸ್ಟ್ ಬ್ಯಾಲೆನ್ಸ್ ಆಗ್ತದೆ. ಇಲ್ಲ ನಮಗೆ ಸಕ್ಕರೆನೇ ಬೇಡ ಅಂದರೆ ನೀವು ಸಕ್ಕರೆ ಸ್ಕಿಪ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಇಂಗು, ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕಿನ್ರಿ. ಒಗ್ಗರಣೆ ಹಾಕೋದ್ರಿಂದ ರಾಯ್ತಾ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ. ನೋಡಿ, ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ. ನೋಡಿ, ಟೇಸ್ಟಿಯಾಗಿರುವಂಥ ರಾಯ್ತಾ ರೆಡಿ ಆಗಿದೆ. ಇದನ್ನು ಹೀಗೇನೂ ಸರ್ವ್ ಮಾಡ್ಬೋದು. ಅಥವಾ ಇದಕ್ಕೆ ಇನ್ನೊಂದು ಸ್ವಲ್ಪ ಗಾರ್ನಿಷ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನು ನೀವು ಸ್ಪ್ರಿಂಕಲ್ ಮಾಡ್ಬೋದು. ಇಲ್ಲ ನಮ್ಗೆ ಖಾರ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ನಡೀತದೆ. ಬರೀ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಹಾಕೋರಿ. ಈಗ ಇದನ್ನು ಸೈಡಿಗೆ ಇಡನ್ರಿ. ಹಿಟ್ಟನ್ನು ನೆಂದಿರ್ತದೆ. ನಾನು ಪರಾಠಾನ ಮಾಡಿಬಿಟ್ಟು ತೋರಿಸ್ತೀನಿ ನಿಮ್ಗೆ. ನೋಡಿ, ಹಿಟ್ಟನ್ನು ಮೆತ್ತಗಾಗ ಆಲ್ರೆಡಿ ಫಸ್ಟೂ ಮೆತ್ತಗನೆ ಕಲಿಸ್ಕೊಂಡಿದ್ದೀನಿ, ತುಂಬ ಗಟ್ಟಿಗೇನು ಕಲಿಸ್ಕೊಂಡಿದ್ವಿ. ನೋಡಿ, ಪರಾಠ ಅಂದರೆ ಸ್ವಲ್ಪ ದಪ್ಪ ಬರ್ತಾವೆ, ಅದಕ್ಕಂತ ಹೇಳಿ ನಾನು ನೋಡಿದ್ದೀನಿ ನಿಮಗೆ ದೊಡ್ಡ ಸೈಜದನ್ನೇ 2 ಉಳ್ಳಿಗಳನ್ನ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಒಂದು ದಪ್ಪ ಪರಾಠನೂ ಮಾಡಿ ತೋರಿಸ್ತೀನಿ. ಇಲ್ಲ ಅಂದ್ರೆ ನೀವು ಇನ್ನೊಂದು ತೆಳುವಾಗಿನೂ ಲಟ್ಸ್ಕೊಬೋದು. ಅದೇ ರೀತಿ 2 ರೀತಿ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿ ಆಗ್ತಲ್ಲ ಆ ರೀತಿನೂ ಮಾಡ್ಕೊರಿ ನೀವು. ನೋಡಿ,
2 ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ನೋಡಿ ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಫಸ್ಟ್ ಈ ರೀತಿ ಲಟ್ಸ್ಕೊತೀನಿ ನೋಡಿ. ಈ ರೀತಿ ಫಸ್ಟ್ ಒಂದು ದಪ್ಪಾಗಿನ ಲಟ್ಸ್ಕೋಬೇಕ್ರಿ. ಇಲ್ಲಾಂದ್ರೆ ನೀವು ಸ್ಕ್ವೇರ್ ಶೇಪ್ದಲ್ಲಿ, ಟ್ರ್ಯಾಂಗಲ್ ಶೇಪ್ದಲ್ಲಿ ಆ ರೀತಿಯೂ ಪರಾಟ ಮಾಡ್ತಾರೆ, ಆ ರೀತಿಯೂ ಮಾಡ್ಕೋಬೋದು. ಇದೇ ರೀತಿ ಅಂತೇನಿಲ್ಲ, ನಿಮಗೆ ಯಾವ ರೀತಿ ಈಸಿ ಆಗ್ತಿಲ್ಲ ಆ ರೀತಿ ನೀವು ಪರಾಟನ ಲಟ್ಟಿಸ್ಬಿಟ್ಟು ತೊಗೊರಿ. ನೋಡಿ ಫಸ್ಟ್ ಈ ರೀತಿ ಲಟ್ಟಿಸ್ಬಿಟ್ಟು ನೋಡಿ ಈ ರೀತಿ ಸೆಂಟ್ರಲ್ಲಿ ಈ ರೀತಿ ಕಟ್ ಮಾಡಬೇಕು. ಇದಕ್ಕೊಂದು ಸ್ವಲ್ಪ ಒಳಗಡೆ ಎಣ್ಣೆ ಹಚ್ಚಬೇಕಾಗಿತ್ತು, ನಾನು ಮರ್ತಿದ್ದೀನಿ. ಒಂಚೂರು ಎಣ್ಣೆ ಹಚ್ಕೊಡ್ರಿ. ನೋಡಿ ಈ ರೀತಿ ನೋಡಿರಿ, ಈ ರೀತಿ ಏನು ಮಾಡ್ಬೇಕ್ರಿ ಅದನ್ನು ನೋಡಿ ಸುತ್ಕೋತ ಹೋಗಿ ನೋಡಿ ಈ ರೀತಿ ಏನು ನೋಡಿ ಫೋಲ್ಡ್ ಮಾಡಿ ಜಸ್ಟ್ ಇದು ಮಾಡಿ ಮತ್ತು ಹಿಟ್ಟು ಹಚ್ಚಿ ಪದ್ರ ಬಿಡ್ತದೆ ರೀ ಅಷ್ಟೇ. ನೋಡಿ ಮತ್ತು ಹಿಟ್ಟು ಹಚ್ಚಿ ಸಾವಕಾಶಾಗಿನೇ ಭಾರ ಹಾಕ್ಲಾರ್ದಂಗೆ ಲಟ್ಸೋದು ಅಷ್ಟೇ ರೀ. ಇಲ್ಲ ನಮ್ಗೆ ಯಾವುದೇ ರೀತಿ ಬೇಡ ಹಾಗೆ ನೀವು ಲಟ್ಸ್ಕೋತೀವಿ ಅಂದ್ರೆ ಆ ರೀತಿ ನಾ 2 ರೀತಿಯಲ್ಲಿ ನಿಮಗೆ ಲಟ್ಟಿಸಿ ತೋರಿಸ್ತೀನಿ ನೋಡಿರಿ. ನಿಮಗೆ ಯಾವ ರೀತಿ ಈಸಿ ಆಗ್ತೈತೆ ನೀವು ಅದೇ ರೀತಿನೇ ಲಟ್ಸಿ. ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ, ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಇನ್ನೊಂದು ರೀತಿಯೂ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ಅಂದರೆ ಇನ್ನೊಂದು ರೀತಿ ಒಂಟು ಪದರ ಹಾಕಿನೇ ತೆಳುವಾಗಿ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಅದಕ್ಕೆ ನೀವು ಈರುಳ್ಳಿ ಹಾಕಿದ್ರೂ ಸಣ್ಣದಾಗಿನೇ ಕಟ್ ಮಾಡಿ ಹಾಕಿರಿ, ದಪ್ಪ ಕಟ್ ಮಾಡೋಕೆ ಹಾಕಬೇಡಿ. ನೋಡಿ 2 ರೀತಿ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ಆಲ್ರೆಡಿ ತೆವೆಯನ್ನು ಕಾಯ್ಲಿಕ್ಕಿಟ್ಟೆ. ನೋಡಿ ಈ ರೀತಿ ಒಂಟು ಪದರಾಗಿ ತೆಳುವಾಗಿನೂ ಲಟ್ಸ್ಕೋಬೋದು ನೀವು ಇದನ್ನು. ನೋಡಿ ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳೋಣ್ರಿ. ನೋಡಿ ನಿಮಗೆ ಯಾರು ಅಥವಾ ನಿಮ್ಗೆ ಸ್ಕ್ವೇರು ಟ್ರಯಾಂಗಲ್ ಶೇಪ್ ಪರಾಟ ಇಷ್ಟ ಅಂದ್ರೆ ಆ ರೀತಿನೂ ಲಟ್ಸ್ಕೋರಿ. ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದದ ಪರಾಟ. ಇನ್ನೊಂದು 2 ನಾನು ಲಟ್ಟಿಸ್ಬಿಟ್ಟು ಲಟ್ಸೀನಿ, ಅದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ ಪರಾಠನ ಲಟ್ಸ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿ ಪರಾಠ. ನೋಡಿ ಎಷ್ಟು ಸಾಫ್ಟಾಗಿ ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟಾಗಿ. ಇದು ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದ್ರೂ ನೀವು ಇದನ್ನು ತಿನ್ಬೋದು. ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಪ್ರೋಟೀನ್ ಇರುವಂಥ ರೆಸಿಪಿಯನ್ನು ಇದರ ಜೊತೆ ಟೇಸ್ಟಿಯಾಗಿರುವಂಥ ಈ ರಾಯ್ತಾ ಅಂತೂ ಬೆಸ್ಟ್ ಕಾಂಬಿನೇಷನ್. ಇಲ್ಲ ಮಕ್ಕಳು ತಿಂತಿದ್ರೆ ಇದನ್ನು ಸಾಸ್ ಜೊತೆನೂ ತಿನ್ಬೋದು ರೀ. ಅಥವಾ ಹೆಸರು ಕಾಳದಿಂದ ಮತ್ತು ನೀವು ಯಾವ ರೀತಿ ಬೇರೆ ಬೇರೆ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀವಿ ರೀ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಸರು ಕಾಳು ಪರಾಠ ರೆಡಿ ಆಗಿದೆ ರೀ. ಈ ಹೆಸರು ಕಾಳು ಪರಾಠ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ. ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.